ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಉತ್ತರಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ರಾಮಚರಣ ರತಿ ಜೋ ಚಹ ಅಥವಾ ಪದ ನಿರ್ಬಾನ್ ಭಾವ ಸಹಿತ ಸೋ ಯಹ ಕಥಾ ಕರವು ಶ್ರವಣ पुटपान राम कथा गिरजा मई बरनी कलि मल समनि मनोमल हरनी संस्रुति रोग सजीवन मूरी राम कथा गावहि श्रुति सूरी ये ही मह रुचिर सप्त सोपाना रघुपति भगति केर पंथाना अति हरि कृपा जाहि पर होई पाऊँ देही येही मारग सोई मन कामना सिद्धि नर पावा जे यह कथा कपट तजी गावा कहीं सुनहि अनुमोदन करही ते गोपद इव भव निधि तरही सुनी सब कथा हृदय अति भाई गिरिजा बोली गिरा सुहाई नाथ कृपा मम गत संदेಹ ರಾಮ ಚರಣ ಉಪಜೆವು ನವನೇಹ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಶಿವ ಪಾರ್ವತಿಗೆ ಹೇಳ್ತಾನೆ, ಯಾರೆಲ್ಲ ಈ ಕಥೆಯನ್ನ ಕೇಳಬಾರ್ದು ಅಥವಾ ಯಾರಿಗೆ ಹೇಳಬಾರ್ದು ಈ ಕಥೆಯನ್ನ, ಮತ್ತೆ ಯಾರಿಗೆ ಅರ್ಹತೆ ಇದೆ, ಅಧಿಕಾರಿಗಳು ಯಾರು ಈ ಕಥಾಶ್ರವಣಕ್ಕೆ ಅನ್ನೋದ್ರ ಬಗ್ಗೆ ಹೇಳಿದ್ರು. ಯಾರು ಹಠ ಸ್ವಭಾವ ಇರುತ್ತೋ, ಯಾರು ಧೂರ್ತರಾಗಿರ್ತಾರೋ, ಆಮೇಲೆ ಮನಸ್ಸಿಟ್ಟು ಹರಿಯ ಕಥೆಯನ್ನ ಯಾರು ಕೇಳೋದಿಲ್ವೋ, ಲೋಭಿಗಳು, ಕ್ರೋಧಿಗಳು, ಕಾಮಿಗಳು, ಆಮೇಲೆ ಭಗವಂತನನ್ನ ಭಜಿಸದೇ ಇರುವಂಥವ್ರು, ಆಮೇಲೆ ಎಷ್ಟೇ ಶ್ರೀಮಂತರಾಗಿದ್ರೂ ಕೂಡ ಅವರು ಬ್ರಾಹ್ಮಣರನ್ನ ದ್ವೇಷಿಸೋದ್ರೆ ಅಂಥವ್ರಿಗೆ ಈ ಪುಣ್ಯಕಥೆಯನ್ನ ಹೇಳಬಾರ್ದು ಅನ್ನೋದನ್ನ ಹೇಳಿದ್ರು. ಯಾರಿಗ ಅಧಿಕಾರ ಇದೆ ಅಂತಂದ್ರೆ, ಸತ್ಸಂಗದಲ್ಲಿ ಯಾರಿಗ ಅತ್ಯಂತ ಭಕ್ತಿ ಶ್ರದ್ಧೆ ಇರುತ್ತೋ ಅಂಥವರು ಈ ಕಥಾಶ್ರವಣಕ್ಕೆ ಅಧಿಕಾರಿಗಳು. ಆಮೇಲೆ ಗುರು ಚರಣಗಳಲ್ಲಿ ಪ್ರೀತಿ ಇರುವಂಥವ್ರು, ಮತ್ತೆ ನೀತಿಪರರು, ಬ್ರಾಹ್ಮಣರ ಸೇವಕರಾಗಿರ್ತಾರಲ್ಲ, ಅಂದ್ರೆ ಬ್ರಾಹ್ಮಣರು ಅಂತಂದ್ರೆ ಅವರ ಸೇವಕರು ನಾವು ಅಂತ ಅರ್ಥ ಮಾಡ್ಕೊಂಡಿರ್ತಾರಲ್ಲ, ಅಂಥವರು ಈ ಕಥಾಶ್ರವಣಕ್ಕೆ ಸತ್ಪಾತ್ರರಾಗಿರ್ತಾರೆ. ಆಮೇಲೆ ತನ್ನ ಪ್ರಾಣಗಳ ಹಾಗೆ ಶ್ರೀರಾಮನನ್ನ ಪ್ರೀತಿಸುವಂಥವ್ರು ಇರ್ತಾರಲ್ಲ, ಅವರಿಗೆ ಈ ಒಂದು ಚರಿತ್ರೆ ಅಂದ್ರೆ ಭಗವಂತನ ಚರಿತೆ ಇದೆಯಲ್ಲ, ಅದು ತುಂಬಾನೇ ಸುಖ ಕೊಡುತ್ತೆ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾನೆ ಶಿವ. ಆಮೇಲೆ ಹೇಳ್ತಾನೆ ಮುಂದುವರೆದು, ಶ್ರೀರಾಮನ ಚರಣಗಳಲ್ಲಿ ಪ್ರೀತಿಯನ್ನ ಅಥವಾ ಮೋಕ್ಷ ಪದವನ್ನ ಯಾರು ಬಯಸ್ತಾರೋ ಅವರು ಈ ಕಥಾಮೃತವನ್ನ ಪ್ರೀತಿಪೂರ್ವಕವಾಗಿ ತಮ್ಮ ಕಿವಿಗಳು ಅನ್ನುವಂತಹ ದೊನ್ನೆಯಿಂದ ಪಾನ ಮಾಡಬೇಕು. ಕಿವಿಗಳನ್ನ ದೊನ್ನೆ ಮಾಡಿಕೊಂಡು ಅದರ ಮೂಲಕ ನಾವು ಈ ಕಥೆಯನ್ನ ಸವಿಬೇಕು, ಕುಡಿಬೇಕು ಅದನ್ನ ಅಂತ ಹೇಳ್ತಾ ಇರೋದು. ಮುಂದುವರೆದು ಹೇಳ್ತಾನೆ ಶಿವ, ಎಲೆ ಗಿರಿಜೆ, ಕಲಿಯುಗದ ಪಾಪಗಳನ್ನ ನಾಶ ಮಾಡುವಂತಹ ಮತ್ತೆ ಮನಸ್ಸಿನ ಮಲವನ್ನ ತೊಳೆಯುವಂಥದ್ದು. ಮನಸ್ಸಲ್ಲಿ ಎಷ್ಟೊಂದು ನಾವು ಕೆಟ್ಟದ್ದನ್ನೆಲ್ಲ ಇಟ್ಕೊಂಡಿದೀವಿ, ಗಲೀಜನ್ನು ಇಟ್ಕೊಂಡಿದೀವಲ್ವಾ, ಅದನ್ನೆಲ್ಲ ತೊಳೆಯುವಂಥದ್ದು. ಆಮೇಲೆ ನಾವು ಬೇಕಾದಷ್ಟು ಪಾಪ ಮಾಡ್ತಾ ಇರ್ತೀವಿ, ಅದರಲ್ಲೂ ಕಲಿಯುಗದಲ್ಲಂತೂ ಪಾಪಗಳೇ ಜಾಸ್ತಿ ಮಾಡುವಂಥದ್ದು. ನಾವು ಗೊತ್ತಿದ್ದು ಮಾಡ್ತೀವಿ, ಗೊತ್ತಿಲ್ದೇನೂ ಮಾಡ್ತೀವಲ್ವಾ, ಅಂಥ ಪಾಪಗಳನ್ನೆಲ್ಲ ನಾಶ ಮಾಡುತ್ತಿದ್ದು ಮತ್ತೆ ಮನಸ್ಸಿನ ಮಲವನ್ನೂ ಕೂಡ ನಾಶ ಮಾಡುವಂಥ, ತೊಳೆಯುವಂತಹ ಈ ಶ್ರೀರಾಮ ಕಥೆಯನ್ನ ನಾನು ವರ್ಣನೆ ಮಾಡಿದ್ದೀನಿ. ಈಗ ನೋಡಿ, ಕಲಿಯುಗದ ಪಾಪಗಳನ್ನ ನಾವು ದೂರ ಮಾಡ್ಕೊಳ್ಳೋದು ಹೇಗೆ ಅಂತ ಬೇಕಾದಷ್ಟು ಜನ ಕೇಳ್ತಿರ್ತಾರೆ. ಅದಕ್ಕೆ ಒಂದೇ ಇರೋದು ದಾರಿ, ಭಗವಂತನ ಕಥಾಶ್ರವಣ. ಆಮೇಲೆ ನಮ್ಮ ಮನಸ್ಸನ್ನ ಕ್ಲೀನ್ ಮಾಡ್ಕೊಳ್ಳೋದು ಹೇಗಪ್ಪ, ನಮ್ಮ ಮನಸ್ಸಲ್ಲಿ ಎಷ್ಟೊಂದು ಗಲೀಜಿದೆ ಅಲ್ವಾ, ಅದನ್ನ ಕ್ಲೀನ್ ಮಾಡೋದು ಹೇಗೆ ಅಂತಂದ್ರೆ ರಾಮಕಥೆಯನ್ನ ಕೇಳುವಂಥದ್ದು. ಈ ರಾಮಕಥೆ ಏನು ಮಾಡುತ್ತೆ, ಜನನ ಮರಣ ಅನ್ನುವಂತಹ ರೋಗಕ್ಕೆ ಇದು ಸಂಜೀವಿನಿ ಮೂಲಿಕೆ ಇದ್ದ ಹಾಗೆ. ಈ ಕಥೆಯನ್ನ ವೇದಗಳು, ವಿದ್ವಾಂಸರು ಹಾಡ್ತಾ ಇರ್ತಾರೆ. ನಾವು ಎಷ್ಟೇ ಸರಿ ಕೇಳಿದ್ರೂ ನಮಗೆ ಬೇಜಾರಾಗಬಾರ್ದು, ಅಷ್ಟು ಪ್ರೀತಿ ನಮಗೆ ಅದರಲ್ಲಿ ಬಂದ್ಬಿಡಬೇಕು, ಆಯ್ತಾ. ಸೊ ಈ ಕಥೆಯನ್ನ ವೇದಗಳು ಹಾಡ್ತಾ ಇದ್ದಾವೆ, ವಿದ್ವಾಂಸರು ಕೂಡ ಹಾಡ್ತಾನೆ ಇರ್ತಾರೆ. ಇದರಲ್ಲಿ ಸುಂದರವಾದಂತಹ 7 ಸೋಪಾನಗಳಿದೆ. ಇವು ಶ್ರೀ ರಘುನಾಥನಲ್ಲಿ ಭಕ್ತಿಯನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾರ್ಗಗಳು. ಈ 7 ಸೋಪಾನಗಳನ್ನು ನಾವು ಶ್ರದ್ಧಾಭಕ್ತಿಯಿಂದ ಕೇಳಿದ್ದೇ ಆದ್ರೆ ನಮಗೆ ಭಕ್ತಿಯನ್ನ ಕೊಡುವಂಥದ್ದು ಈ ಮಾರ್ಗಗಳು. ಶ್ರೀ ಹರಿ ಕೃಪೆಗೆ ಯಾರು ಪಾತ್ರರಾಗಿರ್ತಾರೋ ಅಂಥವರು ಮಾತ್ರ ಈ ಮಾರ್ಗದಲ್ಲಿ ತಮ್ಮ ಕಾಲನ್ನ ಇಡ್ತಾರೆ. ಬೇರೆಯವರಿಗಿಲ್ಲಿ ಪರ್ಮಿಷನ್ ಇಲ್ಲ ಅಥವಾ
ಇಲ್ಲಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಯಾರು ಶ್ರೀಹರಿ ಕೃಪೆಗೆ ಪಾತ್ರರಾಗಿರ್ತಾರೋ ಅಂಥವರು ಮಾತ್ರ ಇದನ್ನ ಕೇಳೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಕಪಟವನ್ನೆಲ್ಲ ತ್ಯಜಿಸಿ ಅಂದರೆ ತ್ರಿಕರಣ ಶುದ್ಧಿಯಿಂದ, ಈ ಒಳಗಡೆ ಏನೋ ಒಂದು ಇಟ್ಕೊಂಡು ಇದು ಹಿಂಗೆ ಕೇಳ್ಬಿಟ್ರೆ ಹಂಗಾಗ್ಬಿಡುತ್ತೆ ಆ ರೀತಿ ಅಲ್ಲ. ನಮ್ಮ ತ್ರಿಕರಣಗಳು ಮನಸ್ಸು, ವಾಣಿ ಮತ್ತು ನಮ್ಮ ಶರೀರ ಎಲ್ಲವೂ ಕೂಡ ಶುದ್ಧಿಯಾಗಿರಬೇಕು. ಆ ರೀತಿ ಕಪಟವನ್ನೆಲ್ಲ ಬಿಟ್ಟು ತ್ರಿಕರಣ ಶುದ್ಧಿಯಿಂದ ಈ ಕಥೆಯನ್ನು ಹಾಡುವಂಥವರ ಮನೋರಥಗಳೆಲ್ಲ ಸಿದ್ಧಿಸುತ್ತೆ. ಅವ್ರೇನು ಮನಸ್ಸಲ್ಲಿ ಅಂದ್ಕೊಂಡಿದ್ರು ಅದೆಲ್ಲ ಸಿದ್ಧಿಸುತ್ತೆ. ಈ ಕಥೆಯನ್ನು ಕೇಳುವವರಿಗಾಗಿರ್ಬೋದು, ಹೇಳುವವರಿಗೂ ಕೂಡ ಮತ್ತು ಅನುಮೋದಿಸುವವರಿಗೂ ಕೂಡ ಸಂಸಾರ ಸಾಗರ ಅನ್ನೋದು ಗೋಷ್ಪಾದದಂತಾಗುತ್ತದೆ. ಅಂದರೆ ಏನು, ಗೋವಿನ ಪಾದದಲ್ಲಿ ನೀರು ನಿಂತರೆ ಎಷ್ಟು ನೀರು ನಿಲ್ಲಕ್ಕೆ ಸಾಧ್ಯ? ಈಗ ಒಂದು ಗೋವು ಒಂದು ಮಣ್ಣಲ್ಲಿ ಹಿಂಗೆ ಕಾಲಿಟ್ಟು ಎತ್ತುತ್ತೆ ಅಂತ ಇಟ್ಕೊಳ್ಳಿ, ಅಲ್ಲಿ ಒಂದು ಮಾರ್ಕ್ ಆಗಿರುತ್ತೆ, ಅಂದರೆ ಒಂದು ಹಳ್ಳ ಆಗಿರುತ್ತೆ. ಆ ಪಾದದ ಒಂದು ಮಾರ್ಕಿನ ಹಾಗೆ ಇರುವಂಥ ಹಳ್ಳ, ಅದರಲ್ಲಿ ನೀರನ್ನು ಹಾಕಿದ್ರೆ ಎಷ್ಟು ನೀರು ಹಿಡಿಯುತ್ತೆ? ಅದನ್ನೇನಾದರೂ ನಾವು ದಾಟಕ್ಕೆ ಕಷ್ಟಪಡಬೇಕಾಗತ್ತಾ? ಇಲ್ಲ. ಅದು ಈ ಸಂಸಾರ ಸಾಗರ ಅನ್ನೋದು ನಮಗೆ ಗೋವಿನ ಪಾದದ ಹಾಗಾಗ್ಬಿಡುತ್ತೆ. ಆರಾಮಾಗಿ ದಾಟ್ಕೊಂಡು ಹೋಗ್ಬಿಡ್ಬೋದು ಅಂತ ಅರ್ಥ. ಯಾರಿದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೋ ಅಂಥವರು. ಯಾಜ್ಞವಲ್ಕ್ಯರು ಹೇಳ್ತಾ ಇದ್ದಾರೆ, ಎಲ್ಲ ಕಥೆಯನ್ನು ಕೇಳಿದ ನಂತರ ಪಾರ್ವತಿಯ ಹೃದಯಕ್ಕೆ ತುಂಬ ಸಂತೋಷ ಆಗುತ್ತೆ. ಈಗ ಶಿವ ಹೇಳಿದ ಕಥೆಯನ್ನೆಲ್ಲ ಪಾರ್ವತಿ ಕೇಳಿದ ಮೇಲೆ ಅವಳ ಹೃದಯಕ್ಕೆ ತುಂಬ ಸಂತೋಷ ಆಯಿತು. ಅವಳಿಗೆ ಕತೆ ಬಹಳ ರುಚಿಸುತ್ತೆ, ಅಂದರೆ ಅದನ್ನು ಕೇಳುವಂಥ ಒಂದು ರುಚಿ ಅವಳಿಗೆ ಸಿಕ್ಬಿಡ್ತು. ಅವಳು ಏನು ಮಾಡ್ತಾಳೆ, ಈಗ ಮೃದು ಮಧುರವಾಗಿ ಈ ರೀತಿ ಹೇಳ್ತಾಳೆ ಶಿವನಿಗೆ, ಸ್ವಾಮಿ ನಿಮ್ಮ ಕೃಪೆಯಿಂದ ನನ್ನ ಸಂದೇಹಗಳೆಲ್ಲ ಪರಿಹಾರ ಆಯಿತು. ಶ್ರೀರಾಮನ ಚರಣಗಳಲ್ಲಿ ಅನನ್ಯ ಭಕ್ತಿ ಅನ್ನೋದು ನನಗೆ ಉತ್ಪತ್ತಿಯಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅವಳಿಗೆ ಸಂದೇಹ ಇರುತ್ತೆ ಅಲ್ವಾ, ಈ ವಿಶ್ವಕ್ಕೆ ಒಡೆಯ ಅವನು ಯಾಕೆ ಇಲ್ಲಿ ಮನುಷ್ಯನ ಒಂದು ಪಾತ್ರದಲ್ಲಿ ಇದ್ದಾನೆ, ಅವನು ಯಾಕೆ ಇಷ್ಟೆಲ್ಲ ದುಃಖ ಅನುಭವಿಸ್ತಾ ಇದ್ದಾನೆ, ಏನೇನೋ ಪ್ರಶ್ನೆಗಳನ್ನೆಲ್ಲ ಅವಳು ಕೇಳಿರ್ತಾಳಲ್ವಾ. ಅಂದರೆ ಅವಳು ಮನಸ್ಸಲ್ಲಿ ಇನ್ನೂ ಸಂದೇಹ ಇರುತ್ತೆ, ರಾಮ ನಿಜವಾಗ್ಲೂ ಭಗವಂತನೇನಾ ಅಲ್ವಾ ಅಂತಂದ್ಬಿಟ್ಟು. ಈಗ ಹರಿಕಥೆಯನ್ನು ಕೇಳಿದ ಮೇಲೆ ಅವಳಿಗೆ ಈಗ ಸಂದೇಹ ಎಲ್ಲ ಪರಿಹಾರ ಆಗಿದೆ. ಆಮೇಲೆ ಶ್ರೀರಾಮನ ಚರಣಗಳಲ್ಲೂ ಕೂಡ ಅನನ್ಯ ಭಕ್ತಿ ಅನ್ನೋದು ಉಂಟಾಗಿದೆ. ಇಲ್ಲಿ ಇನ್ನೊಂದು ವಿಷಯ ಇದೆ ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾಳೆ ಪಾರ್ವತಿ, ನಿಮ್ಮ ಕೃಪೆಯಿಂದ, ಅಂದರೆ ನೀವು ನನ್ನ ಮೇಲೆ ಕೃಪೆ ಮಾಡಿ ಇದನ್ನೆಲ್ಲ ಹೇಳಿದ್ದಕ್ಕೆ ನನ್ನ ಸಂದೇಹ ಎಲ್ಲ ಪರಿಹಾರ ಆಯಿತು. ನೀವು ನನ್ನ ಮೇಲೆ ಕೃಪೆನೇ ಮಾಡಲಿಲ್ಲ ಅಂತಂದಿದ್ರೆ ನಾನು ಈ ಕಥೆಯನ್ನು ಕೇಳೋಕ್ಕೂ ಆಗ್ತಾ ಇರಲಿಲ್ಲ, ನನ್ನಲ್ಲಿರುವಂಥ ಸಂದೇಹ ಪರಿಹಾರನೂ ಆಗ್ತಾ ಇರಲಿಲ್ಲ, ನನಗೆ ಶ್ರೀರಾಮನಲ್ಲಿ ಭಕ್ತಿ ಕೂಡ ಉಂಟಾಗ್ತಾ ಇರಲಿಲ್ಲ ಅಂತ ಹೇಳ್ತಾ ಇರೋದು ಆಯಿತಾ. ಅದಕ್ಕೆ ಗುರು ಮತ್ತು ಗೋವಿಂದನ ಕೃಪೆ ಅನ್ನೋದು ತುಂಬ ಇಂಪಾರ್ಟೆಂಟು. ಆ ಕೃಪೆ ಇದ್ದಾಗ ಮಾತ್ರ ಇಂಥ ಒಂದು ಸತ್ಸಂಗ ಅನ್ನೋದು ನಮಗೆ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.